ಪತ್ನಿಗೆ ಗಂಡ ಇದ್ರೂ ಬೇರೆ ಒಂದು ಪ್ರೀತಿ ಬೇಕಾಗಿತ್ತು. ಮಂಚದ ಸುಖಕ್ಕೆ ಅಡ್ಡ ಬರ್ತಿದ್ದ ಗಂಡನನ್ನೇ ಮುಗಿಸಿಬಿಟ್ಲು. ಈ ಅನೈತಿಕ ಸಂಬಂಧಗಳೇ ಹಾಗೆ ಕಣ್ರಿ. ಹೆಂಡತಿ ಅಪ್ಸರೆ ಅಂತಿದ್ರು, ಆತನಿಗೆ ಬೇರೆ ಹೆಂಗಸು ಇಷ್ಟ ಆಗ್ತಾಳೆ. ಗಂಡನ ಪ್ರೀತಿ ಸಿಕ್ತಿದ್ರು, ಆಕೆಗೆ ಇನ್ನೊಬ್ಬನ ಮಂಚದ ಪ್ರೀತಿ ಬೇಕಾಗಿತ್ತು. ಆದ್ರೆ ಮಂಚದ ಪ್ರೀತಿ ಹಿಂದೆ ಬಿದ್ದವಳ ದಾರಿಗೆ ಓರ್ವ ವ್ಯಕ್ತಿ ಅಡ್ಡ ಬರ್ತಿದ್ದ. ಆತನೇ ಆಕೆಯ ಗಂಡ ಕಣ್ರಿ. ಹೀಗಾಗಿ ಕೊನೆಯದಾಗಿ ಈಕೆಯ ದಾರಿಗೆ ಮುಳ್ಳಾಗಿದ್ದ ಗಂಡನನ್ನ ಕೊಲೆ ಮಾಡಿ ಇದೀಗ ಜೈಲು ಸೇರಿದ್ದಾಳೆ ಪತಿವ್ರತೆ ಇಲ್ಲದ ಪತ್ನಿ. ಹೌದು, ಬೈದಿ ಬಾಯ್ ಇಂಥದೊಂದು ಘಟನೆ ನಡೆದಿರೋದು ಸರಗೂರು ತಾಲೂಕಿನ ಕುರ್ಣಿಗಾಲ್ ಗ್ರಾಮದಲ್ಲಿ ಕಣ್ರಿ. ಇದೇ ಗ್ರಾಮದ ಜವರಪ್ಪ ಎನ್ನೋನ ಶವವೊಂದು ಸಿಕ್ಕಿತ್ತು. ಈತನ ಸಾವು ಸಾಕಷ್ಟು ಅನುಮಾನ ಮತ್ತು ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಕೊಲೆ ಯಾರು ಮಾಡಿರಬಹುದು, ಯಾವ ಕಾರಣಕ್ಕೆ ಮಾಡಿರಬಹುದೆಂಬ ಹಲವು ಪ್ರಶ್ನೆಗಳು ಮೂಡುವಂತೆ ಮಾಡಿತ್ತು. ಆದ್ರೆ ವಿಚಾರಣೆ ಕೈಗೊಂಡ ಪೊಲೀಸರಿಗೆ ಎಲ್ಲ ಮಾಹಿತಿ ಸಿಕ್ಕಿತ್ತು ನೋಡಿ. ದೂರು ದಾಖಲಿಸಿ 24 ಗಂಟೆಯೊಳಗೆ ಆರೋಪಿ ಬಂಧನ. ಗಂಡನ ಸಾವಿನ ಹಿಂದೆ ದೊಡ್ಡ ಕೈವಾಡ ಇದ್ದಿದ್ದು ಬೇರೆ ಯಾರ್ದು ಅಲ್ಲ, ಸ್ವತಃ ಹೆಂಡತಿಯದ್ದು ಕಣ್ರಿ. ಹೀಗೆ ಫೋಟೋದಲ್ಲಿ ಏನೂ ಗೊತ್ತಿಲ್ಲದ ಮಳ್ಳಿಯಂತೆ ನಿಂತವಳು ಸುರಸುಂದರ ಪತ್ನಿ ಅಮೃತ. ಈಕೆಗೆ ಕೇವಲ 26 ವರ್ಷ ಅಷ್ಟೇ. ಮೂಲತಃ ನಂಜನಗೂಡು ತಾಲೂಕಿನ ಹಾಡ್ಯ ಗ್ರಾಮದವಳು. ಈಕೆಗೆ ಕುರ್ಣಿಗಾಲ್ ಗ್ರಾಮದ ಜವರಪ್ಪನನ್ನ ವಿವಾಹ ಮಾಡಿಕೊಡಲಾಗಿತ್ತು. ಇವರ ದಾಂಪತ್ಯಕ್ಕೆ ಸಾಕ್ಷಿ ಅನ್ನುವಂತೆ 2 ಮಕ್ಕಳಿದ್ದಾರೆ. ಗಂಡ ಹೆಂಡತಿ ಮಧ್ಯೆ ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ನಡೆಯುತ್ತಲೇ ಇತ್ತು. ಆದ್ರೆ ಅಮೃತ ಬಾಳಲ್ಲಿ ಓರ್ವ ಪರಪುರುಷನ ಪ್ರವೇಶವಾಗಿತ್ತು ನೋಡಿ. ಮೈಸೂರು ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ಸಿದ್ದೇಶ್ ಅನ್ನೋನ ಪರಿಚಯವಾಗಿತ್ತು. ಅಮೃತಗಿಂತ 6 ವರ್ಷ ದೊಡ್ಡವನ ಜೊತೆ ಅಮೃತ ಸ್ನೇಹ ಪ್ರೀತಿ ಮುಂದುವರೆದಿತ್ತು. ಮೊದಲು ಎಲ್ಲವೂ ಚೆನ್ನಾಗಿತ್ತು. ಆದರೆ ಇಬ್ಬರ ಪ್ರೀತಿಗೆ ಅಮೃತ ಗಂಡನೇ ವಿಲನ್ ಅನಿಸ್ತೊಡಗಿದ್ದ ನೋಡಿ. ಅಮೃತಗೆ ಮಂಚದ ರುಚಿ ಸಿಕ್ಕಿತ್ತು. ಗಂಡನಿಗಿಂತ ಪ್ರಿಯತಮ ಬೇಷ್ ಅನ್ಸಿದ್ದ. ಅಮೃತಾಳಿಗೆ ಮದುವೆಯಾಗಿ ಗಂಡ 2 ಮಕ್ಕಳಿದ್ರು ಬೇರೆಯವರ ಸಹವಾಸಕ್ಕೆ ಬಿಟ್ಬಿಟ್ಟಿದ್ಲು. ಹೇಗೋ ಗಂಡನನ್ನ ತನ್ನ ಜೀವನದಿಂದ ದೂರ ಮಾಡಬೇಕೆಂದು ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ಲು. ಅದಕ್ಕೆ 12 ದಿನಗಳ ಹಿಂದೆ ಮಕ್ಕಳನ್ನ ಕರ್ಕೊಂಡು ತವರ್ ಮನೆಗೆ ಹೋಗಿದ್ಲು ಈ ಅಮೃತ ಕಣ್ರಿ. ಹೆಂಡತಿಯನ್ನ ಕರೆಯೋದಕ್ಕೆ ಹೋಗಿದ್ದ ಜವರಪ್ಪ ಮರಳಿ ವಾಪಸ್ ಬರಲೇ ಇಲ್ಲ ಅಮೃತ ಪತಿ. ಪತ್ನಿಯಾದವಳು ಹಬ್ಬಕ್ಕೆ ಹೋದವಳು ವಾಪಸ್ ಆಗಿರ್ಲಿಲ್ಲ. ಹೀಗಾಗಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಅಂತ ನನ್ನ ಅಣ್ಣನಿಗೆ ಜವರಪ್ಪ ಹೇಳಿ ಹೋಗಿದ್ನಂತೆ. ಆದ್ರೆ ಮಾರನೇ ದಿನ ನೋಡಿದ್ರೆ ಜವರಪ್ಪ ಅಣ್ಣನಿಗೆ ನಿಮ್ಮ ತಮ್ಮನ ಕೊಲೆಯಾಗಿದೆ ಅಂತ ಸುದ್ದಿ ಬಂದಿತ್ತು. ಗ್ರಾಮದ ಹೊರವಲಯದಲ್ಲಿ ಶವ ಪತ್ತೆಯಾಗಿತ್ತು ನೋಡಿ. ತಕ್ಷಣಕ್ಕೆ ತಂಡವನ್ನ ರಚಿಸಿದ ಪೊಲೀಸರು ತನಿಖೆ ಶುರುವಿಟ್ಕೊಂಡ್ರು. ಆಗ ಎಲ್ಲ ಮಾಹಿತಿ ಹೊರಬಿದ್ದಿತ್ತು ನೋಡಿ. ಹೆಂಡತಿಯ ಅನೈತಿಕ ಸಂಬಂಧದಿಂದಲೇ ಹೆಂಡತಿ ಅಮೃತ ಮತ್ತು ಆಕೆಯ ಲವರ್ ಸಿದ್ದೇಶ್ ಸೇರಿಯೇ ಈ ಕೊಲೆ ಮಾಡಿದ್ರು ನೋಡಿ. ಚೆನ್ನಾಗಿದ್ದ ಸಂಸಾರದಲ್ಲಿ ಅದು ಗಂಡೇ ಇರ್ಲಿ ಅಥವಾ ಹೆಣ್ಣೆ ಇರ್ಲಿ, ಸ್ವಲ್ಪ ದಾರಿ ತಪ್ಪಿದ್ರೆ ಅದೇನಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಕಣ್ರಿ. ಪರಸ್ತ್ರೀ ಅಥವಾ ಪರಪುರುಷನ ಸಹವಾಸ ಮಾಡಬೇಕಾದ್ರೆ 100 ಬಾರಿ ಯೋಚಿಸಿದ್ರೆ ಒಳ್ಳೇದು. ಬಿಗ್ ಟಿವಿ ಕರ್ನಾಟಕ, ಮೈಸೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.